ಹೆಲೋ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊಳ್ತೀನಿ. ಸೊ ಮಕ್ಕಳೇ, ಇವತ್ತಿನ ದಿನ ನಾವು ಈ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ಸ್ಗೆ ಈಕ್ವೇಶನ್ಸ್ ಆಫ್ ಮೋಷನ್ಸ್ ಅನ್ನ ಬರೀಲಿಕ್ಕೆ ಹೋಗ್ತಾ ಇದೀವಿ. ಸೊ ಈ ಈಕ್ವೇಶನ್ಸ್ ಆಫ್ ಮೋಷನ್ ಆಲ್ರೆಡಿ 9th ಸ್ಟ್ಯಾಂಡರ್ಡ್ ನಲ್ಲಿ ಕಲ್ತಿರ್ತೀರಿ. ಈ v is equal to u plus at, s is equal to ut plus of its square, ಮತ್ತೆ v square is equal to u square plus 2as. ಸೊ ಈ ಮೂರು ಈಕ್ವೇಶನ್ಸ್ ಗಳನ್ನ ಆಲ್ರೆಡಿ 9th ಅಲ್ಲಿ ಕಲ್ತಿದ್ದೀರಿ. ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿರ್ಬೋದು ಇದ್ರ ಮೇಲೆ. ಮಕ್ಕಳು, ಈ ಕ್ಲಾಸ್ ನಲ್ಲಿ ಈಕ್ವೇಶನ್ಸ್ ಗಳು ಹೇಗೆ ಬಂತು, ಸೊ ಕ್ಯಾಲ್ಕುಲಸ್ ಮೆಥಡ್ ಇಂದ ಈಕ್ವೇಶನ್ಸ್ ಅನ್ನ ಹೇಗೆ ಡಿರೈವ್ ಮಾಡಿದ್ರು, ಸೊ ಇದನ್ನ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದೀವಿ. ಓಕೆನಾ? ಸೊ ಅದ್ರ ಜೊತೆ ಒಂದೆರಡು ಪ್ರಾಬ್ಲಮ್ಸ್ ಅನ್ನು ನಾವು ಇದರ ಮೇಲೆ ಸಾಲ್ವ್ ಮಾಡ್ತೀವಿ. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದ್ದೆ. ಸೊ ಇವತ್ತು ನಾವು ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ಗೆ ಕೈನಮ್ಯಾಟಿಕ್ ಈಕ್ವೇಶನ್ಸ್ ಗಳನ್ನ ಬರೆಯುವ. ಈ ಕೈನಮ್ಯಾಟಿಕ್ ಈಕ್ವೇಶನ್ಸ್ ಅಂದ್ರೆ ಇಷ್ಟೇ. ಈ ಕೈನಮ್ಯಾಟಿಕ್ ಕ್ವಾಂಟಿಟೀಸ್ ಇದೆಲ್ಲ, ವೆಲಾಸಿಟಿ ಆಗಿರ್ಬೋದು, ಆಕ್ಸಲರೇಷನ್ ಆಗಿರ್ಬೋದು, ಅಥವಾ ಈ ಟೈಮ್ ಆಗಿರ್ಬೋದು, ಇವುಗಳನ್ನ ರಿಲೇಟ್ ಮಾಡುವಂತ, ಅವುಗಳಿಗೆ ಇರುವಂತ ರಿಲೇಶನ್ಶಿಪ್ ಗಳನ್ನ ಕೊಡುವಂತ ಒಂದು ಈಕ್ವೇಶನ್ಸ್, ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ಗಳಾಗಿರ್ತವೆ. ಇದನ್ನ ನಾವು ಕ್ಯಾಲ್ಕುಲಸ್ ಮೆಥಡ್ ಇಂದನೇ ಏನ್ ಮಾಡ್ತೀವಿ, ಡಿರೈವ್ ಅನ್ನ ಮಾಡ್ತೀವಿ. ಓಕೆನಾ? ಸೊ ಇನ್ನ ತಡ ಮಾಡೋದು, ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ನನ್ನ ಹೆಸರು ಆಕಾಶ್ ಅಂಡ್ ಇದು ನಿಮ್ಮ ನ್ಯಾಚುರಲ್ ಫಿಲಾಸಫಿ. ಎಸ್, ಸೊ ಫಸ್ಟ್ ಸೈಡ್ ಹೆಡಿಂಗ್ ಇಸ್ ಕೈನಮ್ಯಾಟಿಕ್ ಈಕ್ವೇಶನ್ಸ್. ಕೈನಮ್ಯಾಟಿಕ್ ಈಕ್ವೇಶನ್ಸ್ ಫಾರ್ uniformly accelerated motion. ಓಕೆ ಮಕ್ಕಳು, ಇಲ್ಲಿ ಫಸ್ಟ್ ಆಫ್ ಆಲ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕು. ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದೆ ಮಕ್ಕಳು, ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಅಂದ್ರೆ ಏನು ಅಂತ. ಇವಾಗ ಒಂದು ಪಾರ್ಟಿಕಲ್ ಅಥವಾ ಎನಿ ಬಾಡಿದು ಸ್ಪೀಡ್ ಅಥವಾ ವೆಲಾಸಿಟಿ ಒಂದು ಈಕ್ವಲ್ ಅಮೌಂಟ್ ನಲ್ಲಿ ಇನ್ಕ್ರೀಸ್ ಆಗ್ತಿದ್ರೆ, ಇನ್ ಗಿವನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್, ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ನಲ್ಲಿ ಪಾರ್ಟಿಕಲ್ ಸ್ಪೀಡ್ ಅಥವಾ ವೆಲಾಸಿಟಿ ಈಕ್ವಲ್ ಅಮೌಂಟ್ಸ್ ನಲ್ಲಿ ಇನ್ಕ್ರೀಸ್ ಆಗ್ತಾ ಇದ್ರೆ ಅಂತ ಮೋಷನ್ಸ್ ಅನ್ನ ನಾವು ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಅಂತ ಕರಿತೀವಿ. ಓಕೆನಾ? ಅಂತದೇ ಒಂದು ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳುವ. ಫಾರ್ ಎಕ್ಸಾಂಪಲ್, ಸೊ ಗ್ರೌಂಡ್ ಮೇಲೆ ಒಂದು ವೆಹಿಕಲ್ ಮೂವ್ ಆಗ್ತಾ ಇದೆ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ಅ ವೆಹಿಕಲ್ ಮೂವ್ ಆಗ್ತಾ ಇದೆ. ಓಕೆ, ಸೊ ವೆಹಿಕಲ್ದು ಇನಿಷಿಯಲ್ ವೆಲಾಸಿಟಿ ಎಟ್ ಟೈಮ್ ಟಿ ಈಸ್ ಈಕ್ವಲ್ ಟು 0 ಸೆಕೆಂಡ್ ನಲ್ಲಿ ಇದರ ವೆಲಾಸಿಟಿ v0 ಇರುತ್ತೆ. ದಟ್ ಇಸ್ ದ ಇನಿಷಿಯಲ್ ವೆಲಾಸಿಟಿ ಆಫ್ ದ ವೆಹಿಕಲ್. ಓಕೆ, ಸೊ ಎಟ್ ಟಿ ಈಸ್ ಈಕ್ವಲ್ ಟು ಟಿ ಸೆಕೆಂಡ್ಸ್ ಅಂದ್ರೆ ಒಂದು 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ಅಥವಾ ಒಂದು 60 ಸೆಕೆಂಡ್ಸ್. ಸೊ ಒಂದಷ್ಟು ಸೆಕೆಂಡ್ಸ್ ಟೈಮ್ ಆದ್ಮೇಲೆ ಆ ಪಾರ್ಟಿಕಲ್ದು ಅಥವಾ ಆ ಬಾಡಿ ಅಥವಾ ವೆಹಿಕಲ್ ವೆಲಾಸಿಟಿ v ಆಗ್ತದೆ. ಓಕೆನಾ? ಸೊ v0 ಇದ್ದಂತ ವೆಲಾಸಿಟಿ v ಗೆ ಚೇಂಜ್ ಆಯಿತು, ಅಂದ್ರೆ ಈಕ್ವಲ್ ಅಮೌಂಟ್ ನಲ್ಲಿ ವೆಲಾಸಿಟಿ ಇನ್ಕ್ರೀಸ್ ಆಯಿತು. ಸೊ ವೆಲಾಸಿಟಿ ಚೇಂಜ್ ಆಯಿತು ಅಂದ್ಮೇಲೆ ಯಾವ ಕ್ವಾಂಟಿಟಿ ಇರ್ಬೇಕಲ್ಲಿ? ಆಕ್ಸಲರೇಷನ್ ಕ್ವಾಂಟಿಟಿ ಇರಬೇಕು ಅಲ್ವಾ? ಆಕ್ಸಲರೇಷನ್ ಈಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಎಟ್ ಎ ಗಿವನ್ ಇನ್ಸ್ಟೆಂಟ್ ಆಫ್ ಟೈಮ್. ಇದನ್ನ ನಾವು ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಅಂತ ಕರಿತೀವಿ. ಓಕೆನಾ? ಇವಾಗ ಆಕ್ಸಲರೇಷನ್ ಚೇಂಜ್ ಆಗ್ತಿರೋದು ಎಲ್ಲಿಂದ ನೋಡಿ. ಸೊ ಫ್ರಮ್ ಟಿ ಈಸ್ ಈಕ್ವಲ್ ಟು 0 ಸೆಕೆಂಡ್ ಇಂದ ಟಿ ಈಸ್ ಈಕ್ವಲ್ ಟು ಟಿ ಸೆಕೆಂಡ್ಸ್, ಅಷ್ಟು ಟೈಮ್ ಇಂಟರ್ವಲ್ ಒಳಗಡೆ ಆಕ್ಸಲರೇಷನ್ ಏನಾಗ್ತಿದೆ, ಸೊ ವೆಲಾಸಿಟಿ ಏನಾಗ್ತಿದೆ, ಚೇಂಜ್ ಆಗ್ತಾ ಇದೆ. ಸೊ ಏನನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ? ಆಕ್ಸಲರೇಷನ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಈ ಆಕ್ಸಲರೇಷನ್ ಇವಾಗ ಯೂನಿಫಾರ್ಮ್ ಆಕ್ಸಲರೇಷನ್ ಆಗ್ಬೇಕು ಅಂತ ಹೇಳಿದ್ರೆ, ಈ ಎ ಅನ್ನ ನಾವು ಇನ್ ಕೇಸ್ ಏನಾದ್ರೂ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ 0 ಆನ್ಸರ್ ಸಿಗ್ಬೇಕು. ಡಿ ಎ ಬೈ ಡಿ ಟಿ ಶುಡ್ ಬಿ 0 ಅಂದ್ರೆ ಮಾತ್ರ ನಾವೇನಂತ ಕರೆಯುವುದು, ಈ ಪರ್ಟಿಕ್ಯುಲರ್ ಎ ಆಕ್ಸಲರೇಷನ್ ಅನ್ನ ಯೂನಿಫಾರ್ಮ್ ಆಕ್ಸಲರೇಷನ್ ಅಥವಾ ಈ ಮೋಷನ್ ಅನ್ನ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ ಅಂತ ಕರೆಯುವುದು. ಹೌದಲ್ವಾ? ಎಸ್. ಸೊ ಆ ಕಂಡೀಷನ್ ಏನು? ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು 0. ದಟ್ ಈಸ್ ದ ಕಂಡೀಷನ್ ಫಾರ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್. ಓಕೆನಾ? ಇವಾಗ ನಾವು ಫಸ್ಟ್ ಈಕ್ವೇಶನ್ ಆದಂತ v ಇಸ್ ಈಕ್ವಲ್ ಟು v0 ಪ್ಲಸ್ ಎ ಟಿ, ನೀವು ಇದಕ್ಕೆ ಇನಿಷಿಯಲ್ ವೆಲಾಸಿಟಿಗೆ ಯು ಅಂತ ಬರ್ಕೊಂಡಿರ್ತೀರಿ ಮಕ್ಕಳೇ 9th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಸಮ್ಟೈಮ್ಸ್ ನಾವು v0 ಅಂತ ಕರಿತೀವಿ. ಓಕೆನಾ? ಯು ಕೂಡ ಬರೀಬಹುದು, v0 ಕೂಡ ಬರ್ಕೋಬಹುದು ನಾವು, ನೋ ಪ್ರಾಬ್ಲಮ್. ಓಕೆ, ಎಸ್. ಈ ಪರ್ಟಿಕ್ಯುಲರ್ ಈಕ್ವೇಶನ್ ಅನ್ನ ಡಿರೈವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಾವು. ಓಕೆ, ದಟ್ ಇಸ್ ದ ಮೊದಲ ಈಕ್ವೇಶನ್. ಸೊ ಈಕ್ವೇಶನ್ ಡಿರೈವ್ ಮಾಡೋದು ಹೇಗೆ? ಈ ಡಿ ಟಿ ಅನ್ನ ಈ ಕಡೆ ತನ್ನಿ, ಡಿ ವಿ ಆಗಿರ್ತದೆ. ಡಿ ವಿ ಇಸ್ ಈಕ್ವಲ್ ಟು ಎ ಇಂಟು ಡಿ ಟಿ, ಈ ತರ ನಾವು ಬರ್ಕೊಳ್ತೀವಿ. ಸೊ ಈ ಕಡೆ ಡಿ ವಿ ಇದೆ, ಈ ಕಡೆ ಡಿ ಟಿ ಇದೆ. ನಾವೀಗ ಇಂಟಗ್ರೇಟ್ ಮಾಡ್ಬೇಕು ಎರಡು ಕಡೆ. integration of dv is equal to integration of a into dt. Okay,
ಈ ಡಿ ವಿ ಅಂತ ಹೇಳಿದ್ರೆ ವಿ ವೆಲಾಸಿಟಿ ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಗ್ತಾ ಇದೆ ನೋಡಿ. ವಿ ನಾಟ್ ಇಂದ ವಿ ಗೆ ಚೇಂಜ್ ಆಗ್ತಾ ಇದೆ. ವಿ ನಾಟ್ ಇಂದ ವಿ ಗೆ ಚೇಂಜ್ ಆಗ್ತಾ ಇದೆ ವೆಲಾಸಿಟಿ. ಯಾವ ಟೈಮ್ ನಲ್ಲಿ ಚೇಂಜ್ ಆಗ್ತದೆ? ಯಾವಾಗ ಬಾಡಿಗೆ ವಿ ನಾಟ್ ವೆಲಾಸಿಟಿ ಇತ್ತು ಅದು 0 ಸೆಕೆಂಡ್ಸ್ ಆಫ್ ಟೈಮ್ ನಲ್ಲಿ. ಓಕೆ, 0 ಸೆಕೆಂಡ್ ನಲ್ಲಿ ಬಾಡಿಗೆ ವಿ ನಾಟ್ ವೆಲಾಸಿಟಿ ಇತ್ತು. ನೆಕ್ಸ್ಟ್ ಎಟ್ ಟಿ ಸೆಕೆಂಡ್ ಬಾಡಿದು ವೆಲಾಸಿಟಿ ಏನಾಯ್ತು? ವಿ ಗೆ ಚೇಂಜ್ ಆಯ್ತು ಅಲ್ವಾ. ಇವಾಗ ಈ ಕಡೆ ನಾವು ಇಂಟಗ್ರೇಟ್ ಅನ್ನ ಮಾಡುವ. ಇಂಟಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ವಿ ಈಸ್ ಬಿ. ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಆಫ್ ಇಂಟಗ್ರೇಷನ್ಸ್. ಓಕೆ, ಡೆಫಿನೆಟ್ ಇಂಟಗ್ರಲ್ಸ್. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಯೂನಿಫಾರ್ಮ್ಲಿ ಆಕ್ಸಿಲರೇಟೆಡ್ ಮೋಷನ್ ಅಂತ ಹೇಳಿದ್ರೆ ಆಕ್ಸಿಲರೇಷನ್ ಆಫ್ ದ ಬಾಡಿ ಶುಡ್ ಬಿ ಅ ಕಾನ್ಸ್ಟೆಂಟ್ ಆಫ್ ಮೋಷನ್. ಏನು ಕಾನ್ಸ್ಟೆಂಟ್? ಕಾನ್ಸ್ಟೆಂಟ್ ಅಂದ್ಮೇಲೆ ಅದನ್ನ ಇಂಟಗ್ರೇಷನ್ ಸೈನ್ ಇಂದ ಹೊರಗಡೆ ತರ್ತೀವಿ. ಅಲ್ಲಿ ಉಳ್ಕೊಳ್ಳೋದೇನೀಗ 1 ವಿತ್ ರೆಸ್ಪೆಕ್ಟ್ ಟು ಟಿ. ಇಂಟಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ಟಿ ಏನಾಗ್ತದೆ? ಜಸ್ಟ್ ಟಿ. 0 to t is the integration limit. ಓಕೆನಾ. ನೆಕ್ಸ್ಟ್ ಫಸ್ಟ್ ಅಪ್ಪರ್ ಲಿಮಿಟ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವಿ. ನೆಕ್ಸ್ಟ್ ಲೋವರ್ ಲಿಮಿಟ್ ಮೈನಸ್ ಸೈನ್ ಹಾಕಿ ಲೋವರ್ ಲಿಮಿಟ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದಾದ್ಮೇಲೆ ಎ ಇಸ್ ಅ ಕಾನ್ಸ್ಟೆಂಟ್ ಕ್ವಾಂಟಿಟಿ. ಫಸ್ಟ್ ಅಪ್ಪರ್ ಲಿಮಿಟ್ ಮತ್ತೆ ಲೋವರ್ ಲಿಮಿಟ್. ವಿ ಮೈನಸ್ ವಿ ನಾಟ್ ಈಸ್ ಈಕ್ವಲ್ ಟು ಎ ಇಂಟು ಟಿ. ಫೈನಲ್ ಇಕ್ವೇಶನ್ ಏನ್ ಬರೆಯುವುದು? ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. ಸೊ ದಟ್ ಇಸ್ ದ ಫೈನಲ್ ಈಕ್ವೇಶನ್. ಯೂಸಿಂಗ್ ಕ್ಯಾಲ್ಕುಲಸ್ ಮೆಥಡ್ ಮಕ್ಕಳೇ ನಾವು ಆ ಆಕ್ಸಲರೇಷನ್ ಈಕ್ವೇಶನ್ ಅನ್ನು ತಗೊಂಡು ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಅನ್ನ ಪ್ರೂವ್ ಮಾಡಿಕೊಂಡು ಇದು ಮೊದಲನೇ ಕೈನಮ್ಯಾಟಿಕ್ ಈಕ್ವೇಶನ್ ಆಫ್ ಮೋಷನ್ ಆಗಿತ್ತು. ಓಕೆನಾ? ಎಸ್. ಸೊ ಇದೇ ರೀತಿ ನಾವು ಸೆಕೆಂಡ್ ಕೈನಮ್ಯಾಟಿಕ್ ಈಕ್ವೇಶನ್ಸ್ ಆಫ್ ಮೋಷನ್ ಅನ್ನು ಡಿರೈವ್ ಮಾಡ್ತೀವಿ. ಅದಕ್ಕೆ ಈ ಫಸ್ಟ್ ಈಕ್ವೇಶನ್ ನ ಹೆಲ್ಪ್ ಅನ್ನ ನಾವು ತಗೊಳ್ತೀವಿ. ಓಕೆ, ಹೇಗೆ ಅನ್ನೋದು ಗೊತ್ತಾಗ್ತದೆ ನೆಕ್ಸ್ಟ್ ಡಿರೈವ್ ಮಾಡ್ತಾ ಹೋಗ್ತಿದ್ದಾರೆ. ಓಕೆನಾ? ಎಸ್. ಸೊ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಇದನ್ನ ಅಳಿಸ್ತೀನಿ. ಓಕೆ, ಎಸ್. ನೆಕ್ಸ್ಟ್ ಲೆಟ್ us ಮೂವ್ ಆನ್ ಟು ದ ಸೆಕೆಂಡ್ ಈಕ್ವೇಶನ್ ಆಫ್ ಮೋಷನ್. ಎರಡನೇ ಈಕ್ವೇಶನ್ ಆಫ್ ಮೋಷನ್ ಗೆ ಮೂವ್ ಆಗಬೇಕು. ಸೆಕೆಂಡ್ ಈಕ್ವೇಶನ್ ಆಫ್ ಮೋಷನ್ ಬಂದು ಯಾವುದು? ಸೊ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್ ಅಂತ ಕೇಳಿರ್ತೀರಿ ನೀವು ಈಕ್ವೇಶನ್. ಸೊ ಆ ಒಂದು ಈಕ್ವೇಶನ್ ಅನ್ನು ನಾವು ಡಿರೈವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. ಈಕ್ವೇಶನ್ ಡಿರೈವ್ ಮಾಡ್ಲಿಕ್ಕೆ ಇಲ್ಲಿ ವಿ ನಾಟ್ ಅಂತ ಬರ್ಕೋದು ಇವು ಬದಲು. ಈ ಈಕ್ವೇಶನ್ ಡಿರೈವ್ ಮಾಡ್ಲಿಕ್ಕೆ ನಾವು ಫಸ್ಟ್ ಈಕ್ವೇಶನ್ ಹೆಲ್ಪ್ ಅನ್ನ ತಗೊಳ್ತೀವಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ವೆಲಾಸಿಟಿದು ಈಕ್ವೇಶನ್ ಅನ್ನ ಬರ್ಕೊಳ್ತೀನಿ ನನ್ನ ಮಕ್ಕಳು. ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಆಫ್ ಅ ಪಾರ್ಟಿಕಲ್ ಈಕ್ವಲ್ ಟು ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಓಕೆ, ಈಗ ಮಕ್ಕಳೇ ನೋಡಿ, ಮೊದಲು ಈ ವೆಹಿಕಲ್ ಟಿ ಇಸ್ ಈಕ್ವಲ್ ಟು 0 ಸೆಕೆಂಡ್ ನಲ್ಲಿ ಎಕ್ಸ್ ನಾಟ್ ಪೊಸಿಷನ್ ನಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ತೀನಿ ನಾನು. ಎಲ್ಲಿ? ಎಕ್ಸ್ ನಾಟ್ ಪೊಸಿಷನ್ ಅಲ್ಲಿ ಇದೆ ಅಂತ. ಈ ಎಕ್ಸ್ ನಾಟ್ ಅನ್ನೋ ಪೊಸಿಷನ್ ಒಂದು ಕೋಆರ್ಡಿನೇಟ್ ಸಿಸ್ಟಮ್ದು ಆರಿಜಿನ್ ಬೇಕಾದ್ರೂ ಆಗಿರ್ಬೋದು. ಓಕೆನಾ? ಆರಿಜಿನ್ ನಲ್ಲಿ ಇದೆ ಅಂತ ವೆಹಿಕಲ್ ನಾನು ಅಸ್ಯೂಮ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಟೈಮ್ ಇವಾಲ್ವ್ ಆಗ್ತಿದ್ದಾಗೆ ಎಕ್ಸ್ ಅನ್ನೋ ಪೊಸಿಷನ್ಗೆ ವೆಹಿಕಲ್ ಮೂವ್ ಆಗಿದೆ. ಸೊ ಈಗ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅನ್ನೋದೇನಾಯ್ತು? ಮೊದಲು ಇಲ್ಲಿತ್ತು ವೆಹಿಕಲ್, ಎಕ್ಸ್ ನಾಟ್ ಅಂತ ತಗೋತೀನಿ, ಆರಿಜಿನ್ ಅಲ್ಲಿ ಇತ್ತು, ಇದು ಎಕ್ಸ್ ಆಕ್ಸಿಸ್. ಓಕೆ, ನೆಕ್ಸ್ಟ್ ಏನಾಯ್ತು? ಎಕ್ಸ್ ಅನ್ನೋ ನ್ಯೂ ಪೊಸಿಷನ್ಗೆ ವೆಹಿಕಲ್ ಮೂವ್ ಆಯ್ತು. ಆಗ ಡಿಸ್ಪ್ಲೇಸ್ಮೆಂಟ್ ಆಫ್ ದ ವೆಹಿಕಲ್ ಏನಾಯ್ತು? ಎಕ್ಸ್ ಮೈನಸ್ ಎಕ್ಸ್ ನಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ವೆಹಿಕಲ್ ಆಯ್ತು. ಕರೆಕ್ಟಾ? ಎಸ್. ಸೊ ಫಸ್ಟ್ ಆಫ್ ಆಲ್ ಮಕ್ಕಳೇ, ಇವಾಗ ಈ ವೆಲಾಸಿಟಿ ಈಕ್ವೇಶನ್ ಏನ್ ನಾವು ಬರ್ಕೊಂಡಿದೀವಿ ಅದನ್ನ ರೀಅರೇಂಜ್ಮೆಂಟ್ ಮಾಡಿ ನಾವು ಡಿಸ್ಪ್ಲೇಸ್ಮೆಂಟ್ ಅನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋ. ಓಕೆನಾ? ಆಮೇಲೆ ನಮಗೆ ಈಕ್ವೇಶನ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಡಿ ಎಕ್ಸ್ ಅನ್ನ ಹಾಗೆ ಇಟ್ಕೊಳ್ತೀನಿ ನಾನು, ಈ ಡಿ ಟಿ ಅನ್ನ ಈ ಕಡೆ ತರ್ತೀನಿ, ವಿ ಇಂಟು ಡಿ ಟಿ ಆಯ್ತು. ಓಕೆ, ನೆಕ್ಸ್ಟ್ ಈ ಈಕ್ವೇಶನ್ ಅನ್ನ ಇಂಟಗ್ರೇಟ್ ಮಾಡ್ತೀನಿ. ಆಯ್ತಾ? ಈಗ ಇಂಟಗ್ರೇಟ್ ಮಾಡ್ಬೇಕಾದ್ರೆ ಸೊ ಈ ಡಿ ಎಕ್ಸ್ ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಾ ಇದೆ ನೋಡಿ. ಡಿ ಎಕ್ಸ್ ವೇರಿ ಆಗ್ತಾ ಇರೋದು ಎಕ್ಸ್ ನಾಟ್ ಇನಿಷಿಯಲ್ ಪೊಸಿಷನ್ ಇಂದ ಫೈನಲ್ ಪೊಸಿಷನ್ಗೆ ವೇರಿ ಆಗ್ತಾ ಇದೆ. ಓಕೆನಾ? ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಯಾವ ಟೈಮ್ ನಲ್ಲಿ ಎಕ್ಸ್ ನಾಟ್ ಇತ್ತು? ಸೊ ಟಿ ಇಸ್ ಈಕ್ವಲ್ ಟು 0 ಸೆಕೆಂಡ್ ನಲ್ಲಿ ಪಾರ್ಟಿಕಲ್ ಸ್ಪೀಡ್ ಎಕ್ಸ್ ನಾಟ್ ಇತ್ತು. ಟಿ ಇಸ್ ಈಕ್ವಲ್ ಟು ಟಿ ಸೆಕೆಂಡ್ ನಲ್ಲಿ ಪಾರ್ಟಿಕಲ್ ಪೊಸಿಷನ್ ಎಕ್ಸ್ ಇತ್ತು. ಟಿ ಇಸ್ ಈಕ್ವಲ್ ಟು 0 ಸೆಕೆಂಡ್ ನಲ್ಲಿ ಎಕ್ಸ್ ನಾಟ್ ಪೊಸಿಷನ್, ಟಿ ಇಸ್ ಈಕ್ವಲ್ ಟು ಟಿ ಸೆಕೆಂಡ್ ನಲ್ಲಿ ಎಕ್ಸ್ ಪೊಸಿಷನ್. ಹೌದಲ್ವಾ? ಎಸ್. ಸೊ ಈಗ ಈ ಈಕ್ವೇಶನ್ ನಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ವೆಲಾಸಿಟಿಗೆ ಒಂದು ಸಬ್ಸ್ಟಿಟ್ಯೂಷನ್ ಅನ್ನ ಮಾಡ್ತೀವಿ. ನಾನು ಆಲ್ರೆಡಿ ಹೇಳಿದೆ. ಸೊ ಈ ಈಕ್ವೇಶನ್ ಅನ್ನ ಡಿರೈವ್ ಮಾಡ್ಲಿಕ್ಕೆ ಫಸ್ಟ್ ಈಕ್ವೇಶನ್ ಹೆಲ್ಪ್ ಅನ್ನ ತಗೊಳ್ತೀವಿ ನಾವು ಅಂತ. ಓಕೆನಾ? ಈಗ ವಿ ಅನ್ನೋ ಒಂದು ಟರ್ಮ್ ಏನಿದೆ ಇದು ಫೈನಲ್ ವೆಲಾಸಿಟಿ. ಫೈನಲ್ ವೆಲಾಸಿಟಿ ವ್ಯಾಲ್ಯೂ ಏನು? ವಿ ನಾಟ್ ಪ್ಲಸ್ ಎ ಟಿ. ಅದನ್ನ ಇಲ್ಲಿ ತಂದು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ, ಇದು ಎಕ್ಸ್ ನಾಟ್ ಟು ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 to t ವಿ ನಾಟ್ ಪ್ಲಸ್ ಎ ಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಇಲ್ಲಿದು ಇಂಟಗ್ರೇಷನ್ ಏನು? ಎಕ್ಸ್ ಎಲ್ಲಿಂದ ಎಲ್ಲಿಗೆ? ಎಕ್ಸ್ ನಾಟ್ ಟು
ಎಕ್ಸ್. ನೆಕ್ಸ್ಟ್ ಇಲ್ಲಿದೆ ಇಂಟಗ್ರೇಷನ್. ಫಸ್ಟ್ ಟರ್ಮ್ ಇಂಟಗ್ರೇಷನ್ ವಿ ನಾಟ್ ಟಿ ಪ್ಲಸ್ ಸೆಕೆಂಡ್ ಟರ್ಮ್ ಇಂಟಗ್ರೇಷನ್ ಎ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2. ಎಲ್ಲಿಂದ ಎಲ್ಲಿಗಿದು 0 to t ಗಂಟ. ಓಕೆನಾ. ನೆಕ್ಸ್ಟ್ ಇದನ್ನ ನಾವು ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂತ ಬರ್ಕೋಬಹುದು, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಟಿ ಇರೋ ಜಾಗದಲ್ಲಿ ಟಿ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ವಿ ನಾಟ್ ಟಿ ಪ್ಲಸ್ 1/2 ಫಸ್ಟ್ ಬರ್ಕೋತೀನಿ. ನೆಕ್ಸ್ಟ್ ಎ ಟಿ ಸ್ಕ್ವೇರ್ ಲೋವರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0ನೇ ಬರ್ತದೆ. ಓಕೆ. ಇಲ್ಲಿರುವಂತದ್ದು ಡಿಸ್ಪ್ಲೇಸ್ಮೆಂಟ್. ಈ ಡಿಸ್ಪ್ಲೇಸ್ಮೆಂಟ್ ಅನ್ನ ಎಸ್ ಅಂತ ಕರೆಯೋದು ಮಕ್ಕಳು. ಓಕೆನಾ. ಸೊ ನಮಗೆ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಬೇಕು ಅಂತ ಹೇಳಿದ್ರೆ ಈ ಎಕ್ಸ್ ನಾಟ್ ಅಥವಾ ಮೈನಸ್ ಎಕ್ಸ್ ನಾಟ್ ಅನ್ನ ಈ ಕಡೆ ತಗೊಳ್ತೀವಿ. ಓಕೆ. ಈ ಕಡೆ ತಗೊಂಡ್ರೆ ಯಾವ ತರ ಬರುತ್ತೆ ನಮ್ಗೆ ಇಕ್ವೇಶನ್? ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ನಾಟ್ ಪ್ಲಸ್ ವಿ ನಾಟ್ ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್. ಈ ರೀತಿಯಾದಂತ ಒಂದು ಈಕ್ವೇಶನ್ ಸಿಗುತ್ತೆ. ನೋಡಿ ಮಕ್ಕಳೇ, ಇನ್ ಕೇಸ್ ಏನಾದ್ರು ಎಟ್ ಟಿ ಇಸ್ ಈಕ್ವಲ್ ಟು 0 ಸೆಕೆಂಡ್ ನಾವಿಲ್ಲಿ ಬರ್ಕೊಂಡಂಗೆ ಪಾರ್ಟಿಕಲ್ ಏನಾದ್ರೂ ಆರಿಜಿನ್ ಇಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆಗ ಎಕ್ಸ್ ನಾಟ್ ವ್ಯಾಲ್ಯೂ ಏನಾಗ್ತದೆ? 0 ಆಗ್ತದೆ. ಓಕೆ. ಇಫ್ ದ ಇನಿಷಿಯಲ್ ಪೊಸಿಷನ್ ಆಫ್ ಅ ಪಾರ್ಟಿಕಲ್ is origin or particle starts from the origin, ಏನಾದ್ರೂ ಬರ್ಕೋಬಹುದು. ಓಕೆ. ಎಕ್ಸ್ ಇಸ್ ಈಕ್ವಲ್ ಟು ಇದು 0 ವಿ ನಾಟ್ ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್. ಈ ಇಕ್ವೇಶನ್ಗೆ ಎಂಡ್ ಅಪ್ ಆಗ್ತೀವಿ, ಹೌದಲ್ವಾ? ಎಸ್. ಸೊ ನಮಗೆ ಎರಡನೇ ಕೈನಮ್ಯಾಟಿಕ್ ಇಕ್ವೇಶನ್ ಸಿಕ್ತು. ದಟ್ ಈಸ್ ಎಕ್ಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್. ಇದೇ ರೀತಿ ಮಕ್ಕಳು ಇನ್ನೊಂದು ಕೈನಮ್ಯಾಟಿಕ್ ಇಕ್ವೇಶನ್ ಅನ್ನು ನಾವು ಡಿರೈವ್ ಮಾಡ್ತೀವಿ. ಸೊ ಅದ್ಯಾವುದು? ಮೂರನೇ ಕೈನಮ್ಯಾಟಿಕ್ ಇಕ್ವೇಶನ್. ಆ ಇಕ್ವೇಶನ್ ಹೆಸರೇನು ಅಥವಾ ಯಾವ ತರ ಮಾಡ್ತೀವಿ? ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಅಥವಾ ವಿ ನಾಟ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಇಂಟು ಎಸ್. ಈ ರೀತಿ ಬರೀತೀವಿ ಇಕ್ವೇಶನ್. ಸೊ ಈ ಮೂರನೇ ಇಕ್ವೇಶನ್ ಅನ್ನ ಡಿರೈವ್ ಮಾಡ್ತೀವಿ ನಾವು. ಓಕೆನಾ? ಎಸ್. ಸೊ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇದನ್ನ. ಎಸ್ ಮಕ್ಕಳ, ಈ ಮೂರನೇ ಇಕ್ವೇಶನ್ ಡಿರೈವ್ ಮಾಡ್ಲಿಕ್ಕೆ ನಾವು ಅಗೇನ್ ಆಕ್ಸಲರೇಷನ್ ಇಕ್ವೇಶನ್ ಅನ್ನೇ ಬರ್ಕೋಬೇಕಾಗ್ತದೆ. ಆಕ್ಸಲರೇಷನ್ ಇಕ್ವೇಶನ್ ಬರ್ಕೊಂಡು ಅದಕ್ಕೆ ಕೆಲವೊಂದು ರೀಅರೇಂಜ್ಮೆಂಟ್ಸ್ ಗಳನ್ನ ಮಾಡಿ ಮತ್ತೆ ಅದನ್ನ ಇಂಟಗ್ರೇಟ್ ಮಾಡಿದ್ರೆ ಅಗೇನ್ ನಮಗೆ ಮೂರನೇ ಇಕ್ವೇಶನ್ಸ್ ಆಫ್ ಮೋಷನ್ ಸಿಗುತ್ತೆ. ಓಕೆ. ಥರ್ಡ್ ಇಕ್ವೇಶನ್. ಸೊ ಫಸ್ಟ್ ಆಫ್ ಆಲ್ ನಾನು ಆಕ್ಸಲರೇಷನ್ ಇಕ್ವೇಶನ್ ನ ಬರ್ಕೊಳ್ತೀನಿ, ಡಿ ವಿ ಡಿವೈಡೆಡ್ ಬೈ ಡಿ ಟಿ. ಸೊ ಮೊದಲನೇ ಇಕ್ವೇಶನ್ ಆಫ್ ಮೋಷನ್ ಡಿರೈವ್ ಮಾಡ್ಲಿಕ್ಕೂ ಸೇಮ್ ಇದನ್ನೇ ಬರ್ಕೊಂಡಿದ್ ನಾವು, ಫಸ್ಟ್ ಇಕ್ವೇಶನ್ ಆಫ್ ಮೋಷನ್ ಡಿರೈವ್ ಮಾಡ್ಲಿಕ್ಕೂ. ಸೊ ಇವಾಗ ನೋಡಿ, ಎ ಇಸ್ ಈಕ್ವಲ್ ಟು ಡಿ ವಿ ಬೈ ಡಿ ಟಿ ಅನ್ನ ಡಿ ವಿ ಬೈ ಡಿ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ಟಿ ಅಂತ ಬರ್ಕೋಬಹುದು. ಡಿ ಎಕ್ಸ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಅಥವಾ ವೆಹಿಕಲ್. ಓಕೆನಾ? ಎಸ್. ಡಿ ಎಕ್ಸ್ ಬೈ ಡಿ ಟಿ ಅಂತ ಹೇಳಿದ್ರೆ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಆಯ್ತು. ಇಲ್ಲಿ ಅದನ್ನ ನಾವು ವೆಲಾಸಿಟಿ ಅಂತ ಕರಿತೀವಿ. ಇದು ವೆಲಾಸಿಟಿ ಆಯ್ತು. ನೆಕ್ಸ್ಟ್ ಉಳಿದಿರೋದೇನು? ಡಿ ವಿ ಡಿವೈಡೆಡ್ ಬೈ ಡಿ ಎಕ್ಸ್. ಈ ಒಂದು ಟರ್ಮ್ ಉಳ್ಕೊಂಡಿದೆ. ಈ ಕಡೆ ಇರೋದು ಎ. ಓಕೆನಾ ಮಕ್ಕಳೇ? ಈಗ ಡಿ ಎಕ್ಸ್ ಅನ್ನ ಈ ಕಡೆ ತರಬಹುದು, ಎ ಡಿ ಎಕ್ಸ್ ಆಗ್ತದೆ. ಈ ಕಡೆ ವಿ ಡಿ ವಿ ಉಳ್ಕೊಳ್ತದೆ. ಆಗ ಫಸ್ಟ್ ನಾನು ವಿ ಡಿ ವಿ ಅನ್ನ ಬರೆದು ಬಿಡ್ತೀನಿ. ಡಿ ಎಕ್ಸ್ ಈ ಕಡೆ ಬಂದ್ರೆ ಎ ಇಂಟು ಡಿ ಎಕ್ಸ್ ಆಗ್ತದೆ. ಓಕೆ. ನೆಕ್ಸ್ಟ್ ಇಂಟಗ್ರೇಟ್ ಮಾಡ್ಬೇಕು ಎರಡು ಕಡೆ. ಇಂಟಗ್ರೇಷನ್. ಸೊ ಇದನ್ನ ನಾವು ವಿ ನಾಟ್ ಇಂದ ವಿ ಗೆ ಇಂಟಗ್ರೇಟ್ ಮಾಡಬಹುದು. ಯಾಕೆಂತ ಹೇಳಿದ್ರೆ ಇನಿಷಿಯಲ್ ಟೈಮ್ ನಲ್ಲಿ ಪಾರ್ಟಿಕಲ್ ಸ್ಪೀಡ್ ವಿ ನಾಟ್, ಫೈನಲ್ ಟೈಮ್ ನಲ್ಲಿ ಪಾರ್ಟಿಕಲ್ ಸ್ಪೀಡ್ ವಿ. ಎ ಅನ್ನೋದು ಒಂದು ಆಕ್ಸಲರೇಷನ್, ದಟ್ ಇಸ್ ಅ ಕಾನ್ಸ್ಟೆಂಟ್ ಕ್ವಾಂಟಿಟಿ ಬಿಕಾಸ್ ಯೂನಿಫಾರ್ಮ್ ಆಕ್ಸಲರೇಷನ್. ಉಳಿದಿರೋದು ಪೊಸಿಷನ್ ಆಫ್ ದ ಪಾರ್ಟಿಕಲ್, ಇನಿಷಿಯಲ್ ಪೊಸಿಷನ್ ಇಂದ ಫೈನಲ್ ಪೊಸಿಷನ್ ಗೆ ಮೂವ್ ಆಗ್ತಾ ಇದೆ ಪಾರ್ಟಿಕಲ್. ಓಕೆನಾ? ಎಸ್. ಇದರ ಇಂಟಗ್ರೇಷನ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ 2 ವಿ ನಾಟ್ ಇಂದ ವಿ ಗೆ is equal to a is a constant quantity here. Next, integration of 1 with respect to x. It is x naught to x. Okay. Next, first upper limit ಅನ್ನು substitute ಮಾಡಿ ಮತ್ತೆ lower limit ಅನ್ನು substitute ಮಾಡಿ. v square by 2 minus v naught square divided by 2. That is equal to a into x minus x naught. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ 1/2 ಮತ್ತೆ ಇಲ್ಲಿ 1/2. ಆಗ 1/2 ಅನ್ನ ನಾವು ಕಾಮನ್ ತೆಗೆಯುವುದು. 1/2 ಅನ್ನ ಕಾಮನ್ ತೆಗೆದ್ರೆ ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಮೈನಸ್ ಎಕ್ಸ್ ನಾಟ್ ಸಿಗುತ್ತೆ. 2 ಅನ್ನ ಆ ಕಡೆ ಕಳಿಸ್ಬಿಡಿ.
ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಎ ಇಂಟು ಎಕ್ಸ್ ಮೈನಸ್ ಎಕ್ಸ್ ನಾಟ್. ಆಗ ವಿ ಸ್ಕ್ವೇರ್ is equal to v naught square plus 2a into x minus x naught. Now previous derivation ಮಾಡಿದಂಗೆ ಮಕ್ಕಳೇ, if particle starts from the origin x naught ಏನಾಗ್ತದೆ 0 ಆಗ್ತದೆ. ಆಗ ಉಳ್ಕೊಳ್ಳೋ equation ಏನು, v square is equal to v naught square plus 2 into a into x. ಪಾರ್ಟಿಕಲ್ ಒನ್ ಡೈಮೆನ್ಷನಲ್ ಮೂವ್ ಆಗ್ತಾ ಇದ್ರೆ ಸೊ ನಾವು ಈ ಮೂರು ಈಕ್ವೇಶನ್ಸ್ ಆಫ್ ಮೋಷನ್ ಅನ್ನ ಯೂಸ್ ಮಾಡ್ತೀವಿ. 2 ಡೈಮೆನ್ಷನಲ್ ಮೂವ್ ಆಗ್ತಾ ಇದ್ರೆ ಯೂಸ್ ಮಾಡಬಹುದು, ಬಟ್ ಅಲ್ಲಿ ಸಫಿಕ್ ಅಂದ್ರೆ ಈ ಪರ್ಟಿಕ್ಯುಲರ್ ಏನು ಟರ್ಮ್ಸ್ ಗಳು ಚೇಂಜ್ ಆಗ್ತಾ ಹೋಗ್ತವೆ ಅಷ್ಟೇ. ವೈ ಆಕ್ಸಿಸ್ ಆದ್ರೆ ಇದು ವೈ ಆಗ್ತದೆ, ಇಲ್ಲೆಲ್ಲ ಸಫಿಕ್ಸ್ ವೈ ಅಂತ ಬರ್ತದೆ. ಸೊ ಎಕ್ಸ್ ಆಕ್ಸಿಸ್ ಗೆ ಎಕ್ಸ್ ಸಫಿಕ್ಸ್ ಬರ್ತದೆ, ಝೆಡ್ ಆಕ್ಸಿಸ್ ಗೆ ಝೆಡ್ ಸಫಿಕ್ಸ್ ಬರ್ತದೆ. ಸೊ 2 ಡೈಮೆನ್ಷನ್ 3 ಡೈಮೆನ್ಷನ್ಗೂ ಎಕ್ಸ್ಟೆಂಡ್ ಮಾಡ್ಕೋಬಹುದು ಈಕ್ವೇಶನ್ಸ್ ಅನ್ನ. ಓಕೆನಾ? ಎಸ್. ಸೊ ಫಸ್ಟ್ ಆಫ್ ಆಲ್ ಈ ಮೂರು ಈಕ್ವೇಶನ್ಸ್ ಆಫ್ ಮೋಷನ್ ಅನ್ನು ಕೂಡ ನಾವು ಕ್ಯಾಲ್ಕುಲಸ್ ಮೆಥಡ್ ಇಂದ ಡಿರೈವ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಇದರಿಂದ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಮತ್ತು ಒಂದು ಮಕ್ಕಳು ಈ ಮೂರು ಈಕ್ವೇಶನ್ಸ್ ಗಳು ವ್ಯಾಲಿಡ್ ಆಗೋದು ಯಾವಾಗ ಹೇಳಿ, ಓನ್ಲಿ ವೆನ್ ಆಕ್ಸಲರೇಷನ್ ಇಸ್ ಯೂನಿಫಾರ್ಮ್. ಆಕ್ಸಲರೇಷನ್ ಕಾನ್ಸ್ಟೆಂಟ್ ಇದ್ದಾಗ ಮಾತ್ರ ಈಕ್ವೇಶನ್ಸ್ ಆಫ್ ಮೋಷನ್ ವ್ಯಾಲಿಡ್ ಆಗೋದು, ಅದರ್ವೈಸ್ ಇಟ್ ವಾಸ್ ಇನ್ವ್ಯಾಲಿಡ್. ಸೊ ಇದು ಅಪ್ಲೈ ಆಗೋದಿಲ್ಲ. ಓಕೆನಾ? ಎಸ್. ಸೊ ಈಗ ಮೂರು ಈಕ್ವೇಶನ್ಸ್ ಬರ್ಕೊಂಡು ಒಂದೆರಡು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಮಕ್ಕಳು, ಈ ಈಕ್ವೇಶನ್ಸ್ ಆಫ್ ಮೋಷನ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೇಳುವಂತ ಪ್ರಾಬ್ಲಮ್ ಯಾವುದು ಅಂತ ಹೇಳಿದ್ರೆ, ತುಂಬಾ ಜಾಸ್ತಿ ಕೇಳುವಂತ ಪ್ರಾಬ್ಲಮ್ ಈ ಸ್ಟಾಪಿಂಗ್ ಡಿಸ್ಟೆನ್ಸ್ ಮತ್ತೆ ರಿಟಾರ್ಡೇಷನ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಸೊ ಆಕ್ಸಲರೇಷನ್ ಅಂದ್ರೆ ಸ್ಪೀಡಿಂಗ್ ಅಪ್, ರಿಟಾರ್ಡೇಷನ್ ಅಂತ ಹೇಳಿದ್ರೆ ಸ್ಲೋಯಿಂಗ್ ಡೌನ್ ಅಷ್ಟೇ. ಸೊ ನೆಗೆಟಿವ್ ಆಕ್ಸಲರೇಷನ್ ಅಂತ ಹೇಳ್ತೀವಿ ಅದಕ್ಕೆ. ಓಕೆನಾ? ಎಸ್. ಸೊ ಕ್ವಶನ್ ನಂಬರ್ 1. A car moving with a speed of 18 kilometer per hour. First stop. A driver applies a brake. Then car stops by traveling a distance of 50 meters. ಇದನ್ನೇ ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಹೇಳೋದು. ಅಂತ ಹೇಳಿದ್ರೆ ಬ್ರೇಕ್ ಅನ್ನು ಹಾಕಿದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಕಾರ್ ಮುಂದಕ್ಕೆ ಮೂವ್ ಆಗ್ತದೆ ನೋಡಿ. ಬ್ರೇಕ್ ಅನ್ನು ಹಾಕಿದ ತಕ್ಷಣ ಯಾವ ವೆಹಿಕಲ್ ನಿಂತ್ಕೊಳ್ಳೋದಿಲ್ಲ. ಸೊ ಒಂಚೂರು ಮುಂದಕ್ಕೆ ಮೂವ್ ಆಗ್ಬಿಟ್ಟು ಸೊ ಏನಾಗ್ತದೆ, ಅದು ಸ್ಟಾಪಿಂಗ್ ಬರ್ತದೆ, ಫೈನಲ್ ವೆಲಾಸಿಟಿ 0 ಆಗ್ತದೆ. ಸೊ ಅದೇ ಡಿಸ್ಟೆನ್ಸ್ ಅನ್ನು ಅವ್ರು ಕೊಟ್ಟಿರೋದು ಸ್ಟಾಪಿಂಗ್ ಡಿಸ್ಟೆನ್ಸ್. ಓಕೆನಾ? ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅ ಬಾಡಿ ಬಿಫೋರ್ ಕಮಿಂಗ್ ಟು ಸ್ಟಾಪ್. ಸೊ ದಟ್ ಈಸ್ ದ ಸ್ಟಾಪಿಂಗ್ ಡಿಸ್ಟೆನ್ಸ್. ಓಕೆ? ಎಸ್. ಸೊ ಡಿಸ್ಟೆನ್ಸ್ ಆಫ್ 50 meter. ಫುಲ್ ಸ್ಟಾಪ್. Find the retardation. Find the retardation of a car. Okay? Yes. ಸೊ ಮಕ್ಕಳೇ ನೋಡಿ, ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಥವಾ ಸ್ಟಾಪಿಂಗ್ ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದನ್ನ ಅವ್ರು ಕೊಟ್ಟಿದ್ದಾರೆ. ಅದು ಬಿಟ್ರೆ ಕಾರ್ ಮೂವಿಂಗ್ ವಿತ್ ಸ್ಪೀಡ್ 18 ಕಿಲೋಮೀಟರ್ ಪರ್ ಅವರ್ ಒಂದು ಸ್ಪೀಡ್ ಅನ್ನ ಕೊಟ್ಟಿದ್ದಾರೆ ಅಥವಾ ಒಂದು ವೆಲಾಸಿಟಿ ಅನ್ನ ಅವ್ರು ಕೊಟ್ಟಿದ್ದಾರೆ. ಡ್ರೈವರ್ ಅಪ್ಲೈಸ್ ಅ ಬ್ರೇಕ್, ದೆನ್ ಕಾರ್ ಸ್ಟಾಪ್ಸ್. ಕಾರ್ ಸ್ಟಾಪ್ ಆಗಿದೆ ಅಂತ ಹೇಳಿದ್ರೆ ಫೈನಲ್ ವೆಲಾಸಿಟಿ ಆಫ್ ದ ಕಾರ್ ಏನಾಗಬೇಕು, 0 ಆಗಬೇಕು. ಆಗ ಕೊಟ್ಟಿರೋ ವೆಲಾಸಿಟಿ ಯಾವ್ದದು, ಇನಿಷಿಯಲ್ ವೆಲಾಸಿಟಿ. ಸೊ ಕೊಟ್ಟಿರೋ ವೆಲಾಸಿಟಿಯನ್ನ SI ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. 5/18 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಕನ್ವರ್ಟ್ ಆಗ್ತದೆ 5 ಮೀಟರ್ ಪರ್ ಸೆಕೆಂಡ್. ಓಕೆನಾ? ಎಸ್. ಸೊ ಇವಾಗ ನೋಡಿ ಮಕ್ಕಳೇ, ಸ್ಟಾಪಿಂಗ್ ಡಿಸ್ಟೆನ್ಸ್ 50 ಮೀಟರ್ ಇದೆ. ಇನಿಷಿಯಲ್ ವೆಲಾಸಿಟಿ ಗೊತ್ತಾಯ್ತು, ಫೈನಲ್ ವೆಲಾಸಿಟಿ ಗೊತ್ತಾಯ್ತು. 2 ವೆಲಾಸಿಟಿ ಗೊತ್ತಾಗಿದೆ, ಡಿಸ್ಟೆನ್ಸ್ ಕೂಡ ಗೊತ್ತಾಗಿದೆ ಅಂದ್ಮೇಲೆ ನಾವೀಗ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡ್ಲಿಕ್ಕೆ 3 ಈಕ್ವೇಶನ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡಬೇಕು. ಮೊದಲನೇ ಈಕ್ವೇಶನ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಟೈಮ್ ನನಗೆ ಗೊತ್ತಿಲ್ಲ, ಟೈಮ್ ಅವರು ಕೊಟ್ಟಿಲ್ಲ. ಓಕೆ? ಸೊ ಆದ್ರಿಂದ ಮೊದಲನೇ ಈಕ್ವೇಶನ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಎರಡನೇ ಈಕ್ವೇಶನ್ ಯೂಸ್ ಮಾಡ್ತೀನಿ ಅಂದ್ರೂ ಅಲ್ಲೂ ಆಫ್ 80² ಟೈಮ್ ಬರ್ತದೆ, ಟೈಮ್ ಗೊತ್ತಿಲ್ಲ. ಲಾಸ್ಟ್ ಈಕ್ವೇಶನ್ ಯೂಸ್ ಮಾಡ್ತೀನಿ ಅಂದ್ರೆ ಇನಿಷಿಯಲ್ ಸ್ಪೀಡ್, ಫೈನಲ್ ಸ್ಪೀಡ್, ಡಿಸ್ಪ್ಲೇಸ್ಮೆಂಟ್ ಅಂಡ್ ಆಕ್ಸಲರೇಷನ್. ಅದರಲ್ಲಿ 3 ಕೊಟ್ಟಿದ್ದಾರೆ, ಇನ್ನೊಂದಷ್ಟೇ ಬೇಕು ನನಗೆ.
ಹೌದಲ್ವಾ? ಅದರಿಂದ ಲಾಸ್ಟ್ ಈಕ್ವೇಶನ್ ಅನ್ನು ನಾವು ಯೂಸ್ ಮಾಡಬಹುದು. 2ax ಎಸ್ ಬೇಡ ಎಕ್ಸ್ ಅಂತ ತಗೋತೀನಿ. ಎಸ್. ಸೊ ಈಕ್ವೇಶನ್ ನಲ್ಲಿ ನಾವು ಎ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ? ವಿ ಅಂತ ಹೇಳಿದ್ರೆ ಎಷ್ಟು ಅದರ ವ್ಯಾಲ್ಯೂ? ಫೈನಲ್ ವೆಲಾಸಿಟಿ 0. ನಾನು ಫಸ್ಟ್ ಈ ಕಡೆ ತಂದ್ಬಿಡ್ತೀನಿ. 2ax ಇದು 0 ಮೈನಸ್ ವಿ ನಾಟ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು? 5 ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಇಂಟು ಎ ಇಂಟು ಎಕ್ಸ್. ಬೇಕಾಗಿರೋದು ಯಾವ್ದ್ರ ವ್ಯಾಲ್ಯೂ ಈಗ? ಎದು ವ್ಯಾಲ್ಯೂ. ಓಕೆ, ಮೈನಸ್ 25 ಡಿವೈಡೆಡ್ ಬೈ 2 ಇಂಟು ಎಕ್ಸ್ ಕೂಡ ಡಿನಾಮಿನೇಟರ್ ಬರ್ತದೆ. ಎಕ್ಸ್ ವ್ಯಾಲ್ಯೂ ಎಷ್ಟು? 50. ಓಕೆನಾ? ಮೈನಸ್ 25 2s are 50. 1 divided by 4 minus 0.25 meter per second square. ಸೊ ಇದು ರಿಟಾರ್ಡೇಷನ್ ಆಫ್ ದ ವೆಹಿಕಲ್. ಓಕೆನಾ? ಸೊ ಇಷ್ಟು ರಿಟಾರ್ಡೇಷನ್ ನಲ್ಲಿ ಅಂತ ಹೇಳಿದ್ರೆ ಏನು ನೆಗೆಟಿವ್ ಆಕ್ಸಲರೇಷನ್ ಅಲ್ಲಿ ವೆಹಿಕಲ್ ಸ್ಲೋ ಡೌನ್ ಆಗುತ್ತೆ. ಸೊ ದಟ್ ಇಸ್ ದ ಸೊಲ್ಯೂಷನ್ ಆಫ್ ದಿಸ್ ಪ್ರಾಬ್ಲಮ್. ಓಕೆನಾ ಮಕ್ಕಳೇ? ಸೊ ಈ ಸ್ಟಾಪಿಂಗ್ ಡಿಸ್ಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಮತ್ತೆ ಈ ರಿಟಾರ್ಡೇಷನ್ ಕಾನ್ಸೆಪ್ಟ್ ಮೇಲೆ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇರಿ ನೀವು. ಸೊ ಯಾಕಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ಗೆ ನಮ್ಮ CET ಮತ್ತೆ ನೀಟ್ ನಲ್ಲಿ ಕೆಲವೊಂದು ಟೈಮ್ ಇಂಪಾರ್ಟೆನ್ಸ್ ಅನ್ನ ಜಾಸ್ತಿ ಕೊಡ್ತಾರೆ. ಓಕೆನಾ? ಸೊ ಇಂಥದೊಂದು ಪ್ರಾಬ್ಲಮ್. ಮತ್ತೆ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗುವ. ಸೆಕೆಂಡ್ ಪ್ರಾಬ್ಲಮ್ ಈಗ. ಸೊ ಒಂದು ಮೋಷನ್ ಅನ್ನ ಜಸ್ಟ್ ಒಂದು ಈಕ್ವೇಶನ್ ಕೊಟ್ಟು ಡಿಸ್ಕ್ರೈಬ್ ಮಾಡಿರ್ತಾರೆ. ಸೊ ಈಕ್ವೇಶನ್ ಅನ್ನ ನಾವು ಸಾಲ್ವ್ ಮಾಡ್ಕೊಂಡು ಅಥವಾ ಕ್ಯಾಲ್ಕುಲಸ್ ಮೆಥಡ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಸೊ ಫೈನಲ್ ರಿಸಲ್ಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 2, a motion of a body is described by v is equal to at. v ಅಂದ್ರೆ ವೆಲಾಸಿಟಿ, a ಅಂದ್ರೆ ಆಕ್ಸಲರೇಷನ್, t ಅಂದ್ರೆ ಟೈಮ್. ಓಕೆ, ಯೂಶುವಲ್ ಮೀನಿಂಗ್ ಇರ್ತದೆ. v is equal to 8. ಸೊ find the displacement of a particle ಅಥವಾ body, displacement of the body. ಓಕೆ, ಸೊ ನೋಡಿ ಮಕ್ಕಳು, ಇಲ್ಲೆಲ್ಲೂ ಕೂಡ ಯಾವ ವ್ಯಾಲ್ಯೂಸ್ ಅನ್ನು ಕೊಟ್ಟಿಲ್ಲ ಅವರು. ಸೊ ಜಸ್ಟ್ ಒಂದು ಈಕ್ವೇಶನ್ ಅನ್ನ ಕೊಟ್ಟಿದ್ದಾರೆ ಅಷ್ಟೇ. ನಾವೇನ್ ಫೈಂಡ್ ಔಟ್ ಮಾಡಬೇಕು? ಡಿಸ್ಪ್ಲೇಸ್ಮೆಂಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಟೈಮ್ ನಲ್ಲಿ ಫೈಂಡ್ ಔಟ್ ಮಾಡುವ? ಟೈಮಿಂಗ್ ಅನ್ನು ತಗೊಳ್ಳುವ. ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಅ ಬಾಡಿ ಇನ್ ಅ ಟೈಮ್ ಆಫ್ ಫಸ್ಟ್ 4 ಸೆಕೆಂಡ್ಸ್. ಮೊದಲ 4 ಸೆಕೆಂಡ್ಸ್ ನಲ್ಲಿ ಬಾಡಿ ಟ್ರಾವೆಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ಆ ಮೊದಲ 4 ಸೆಕೆಂಡ್ಸ್ ನಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಕೊಳ್ತು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆನಾ? ಎಸ್. ಸೊ ಇವಾಗ ಮಕ್ಕಳೇ, ಈ v is equal to at ಈಕ್ವೇಶನ್ ನ ಹಾಗೇನೆ ಬರ್ಕೊಳ್ಳಿ. ಫಸ್ಟ್ ಬೇಕಾಗಿರೋದೇನೀಗ? ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲೆಲ್ಲೂ ಕೂಡ ಈಕ್ವೇಶನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಲ್ಲ, ಬಟ್ v ಅಂತ ಹೇಳಿದ್ರೆ ಏನಂತ ಗೊತ್ತು? ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಅದನ್ನ ನಾವು ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಂತ ಬರ್ಕೋಬಹುದು. ಓಕೆನಾ? ಎಸ್. ಸೊ ಇವಾಗ ನಮ್ಗೆ ಬೇಕಾಗಿರೋದು ಡಿಸ್ಪ್ಲೇಸ್ಮೆಂಟ್ ತಾನೆ, ಆಗ dt ಅನ್ನ ಆ ಕಡೆ ಕಳಿಸಿ. ಸೊ ಆಗ ಏನಾಗ್ತದೆ? ಇದು dx is equal to a into t into dt. ಓಕೆ, ಎಸ್. ಸೊ ಈಗ ನಮಗೆ ಬೇಕಾಗಿರೋದು ಡಿಸ್ಪ್ಲೇಸ್ಮೆಂಟ್ ಎಷ್ಟು ಟೈಮಿಂಗ್ಸ್ ನಲ್ಲಿ? ಇನ್ ಟೈಮ್ ಇಂಟರ್ವಲ್ ಆಫ್ ಫಸ್ಟ್ 4 ಸೆಕೆಂಡ್ಸ್ ನಲ್ಲಿ ಬೇಕು. ಆಗ ಇಂಟಗ್ರೇಟ್ ಮಾಡಿ ಎರಡು ಕಡೆ. ಇಲ್ಲಿದೆ ಟೈಮ್ 0 ಇಂದ 4. 0 ಸೆಕೆಂಡ್ಸ್ಗೆ ಪಾರ್ಟಿಕಲ್ ಹೊರಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಥವಾ ಸ್ಟಾರ್ಟ್ ಆಯಿತು. 4 ಸೆಕೆಂಡ್ಸ್ಗೆ ಪಾರ್ಟಿಕಲ್ದು ಏನು ಡಿಸ್ಪ್ಲೇಸ್ಮೆಂಟ್ ಎಷ್ಟು? ಓಕೆನಾ? ಸೊ ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಇನಿಷಿಯಲಿ 0 ಅಂತ ತಗೊಳ್ಳುವ, ಅಂದ್ರೆ ಆರಿಜಿನಲ್ ಇತ್ತು ಅಂತ ತಗೊಳ್ಳೋ ಪಾರ್ಟಿಕಲ್ ಎಟ್ 4 ಸೆಕೆಂಡ್ ಎಕ್ಸ್ ಅನ್ನೋ ನ್ಯೂ ಪೊಸಿಷನ್ ಅಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳುವ. ಓಕೆನಾ? ಸೊ ಇಲ್ಲಿದೆ ಇಂಟಗ್ರೇಷನ್ ಏನಾಗ್ತದೆ? ಎಕ್ಸ್ ಆಗ್ತದೆ. 0 to x ಆಯ್ತು, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್. That is equal to a is a constant of motion because uniformly accelerated motion idu. So next t square divided by 2, 0 to 4. ಹೌದಲ್ವಾ? ಸೊ ನೆಕ್ಸ್ಟ್ ಫಸ್ಟ್ x ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಮೈನಸ್ 0 is equal to 4 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟಾಗ್ತದೆ? a into 16 divided by 2. So x is equal to 8a is the displacement of a
ಪಾರ್ಟಿಕಲ್. ಓಕೆನಾ? ಸೊ ಈ ರೀತಿ ಮಕ್ಕಳೇ ಕೊಟ್ಟಿರುವಂತ ಈಕ್ವೇಶನ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಈ ಕ್ಯಾಲ್ಕುಲಸ್ ಮೆಥಡ್ ಇಂದ ಫೈನಲ್ ರಿಸಲ್ಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ತುಂಬಾ ಪವರ್ಫುಲ್ ಆದಂತ ಮೆಥಡ್ ಇದು ಕ್ಯಾಲ್ಕುಲಸ್ ಮೆಥಡ್. ಸೊ ನ್ಯೂಟನ್ ಮತ್ತೆ ಲೆಬ್ನಿಸ್ ಇಂಡಿಪೆಂಡೆಂಟ್ ಆಗಿ ಈ ಮೆಥಡ್ ಅನ್ನ ಇನ್ವೆಂಟ್ ಮಾಡಿದ್ರು. ಓಕೆನಾ? ಸೊ ಇದಾಗಿತ್ತು ಮಕ್ಕಳು ಇವತ್ತಿನ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್. ಮಕ್ಕಳೇ ಈ ಯೂನಿಫಾರ್ಮ್ ಆಕ್ಸಲರೇಟೆಡ್ ಮೋಷನ್ ಬಗ್ಗೆ ಇನ್ನೊಂದಷ್ಟು ಕೀ ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡಬೇಕು. ಕೆಲವೊಂದಷ್ಟು ಪ್ರಾಪರ್ಟೀಸ್ ಗಳಿವೆ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ಸ್ ಗೆ, ಕೆಲವೊಂದಷ್ಟು ಇಂಪಾರ್ಟೆಂಟ್ ರಿಸಲ್ಟ್ಸ್ ಗಳಿವೆ. ಆ ರಿಸಲ್ಟ್ಸ್ ಅನ್ನು ಡಿಸ್ಕಸ್ ಮಾಡಬೇಕಾಗ್ತದೆ. ಓಕೆನಾ? ಸೊ ಮುಂದಿನ ವಿಡಿಯೋದಲ್ಲಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ರಿಲೇಟೆಡ್ ಟು ಯೂನಿಫಾರ್ಮ್ ಆಕ್ಸಲರೇಟೆಡ್ ಮೋಷನ್ ಅನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಅಲ್ಲಿ ಗಂಟೆ ಓದ್ತಾ ಇರಿ, ಇಂಥ ಪ್ರಾಬ್ಲಮ್ಸ್ ಅನ್ನ ಮತ್ತೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಪ್ರಾಬ್ಲಮ್ಸ್ ಅನ್ನ ಜಾಸ್ತಿ ಸಾಲ್ವ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಎಲ್ಲರೂ ಓದ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಓಕೆನಾ? ಬಾಯ್.